ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ನಾನು ತೋರಿಸಿದ್ದು ಗ್ಯಾಲರಿ ಅಂತ ಹೇಳ್ತಾರೆ. ಇಲ್ಲಿ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪನೇ ದೂರದಲ್ಲಿ ಇದೆ ಇದು. ನಾನು ಇವತ್ತು ಈ ಆವರಣದಲ್ಲಿ ಏನೇನು ಇರುತ್ತೋ ಎಲ್ಲ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತೀನಿ. ನೋಡಿ, ಈಗೊಂದು ಇಲ್ಲಿ ಬಸ್ ಬರ್ತಾ ಇದೆ. ಇಲ್ಲಿ ಒಳಗಡೆ ಗ್ಯಾಲರಿ ಒಳಗಡೆ ನಾನು ನಿಮ್ಗೆ ಈಗ ಹೋಗಿ ತೋರಿಸ್ತೀನಿ, ನೋಡೋಣ. ಈ ಬಸ್ಸಲ್ಲಿ ಈಗೆಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಅದಲ್ಲದೆ ಈ ಬಸ್ಸಲ್ಲಿ ಬಂದಿರೋವಂಥವ್ರು ಕೇರಳದಿಂದ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮಲಯಾಳೀಸೇ ಇದ್ದಾರೆ. ತುಂಬ ಇಲ್ಲಿ ಯಾವಾಗಲೂ ಅಂದರೆ ಇದು ಮೈಸೂರು ಟೂರಿಸಮ್ ಪ್ಲೇಸ್ ಆದ್ದರಿಂದ ಪ್ರತಿಯೊಂದು ಕಡೆನೂ ಹೋಗಿ ತೋರಿಸ್ತಾರೆ. ಅದರಲ್ಲಿ ಇದು ಒಂದು ನೋಡಬೇಕಾದಂಥ ಗ್ಯಾಲರಿ ಏರಿಯಾ. ಇದು ಒಳಗಡೆ ಥಿಯೇಟ್ರ್ ಥರ ಇದೆ. ಬನ್ನಿ ಒಳಗೋಗಿ ನಿಮಗೆ ತೋರಿಸ್ತೀನಿ. ಈಗ ಆಲ್ರೆಡಿ ಒಂದು ಕಾಲೇಜಿಂದ ಸ್ಟೂಡೆಂಟ್ಗಳು ಬಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಡ್ಯಾನ್ಸ್ಗಳು ಎಲ್ಲ ಅವ್ರಿಗೆ ಏನೇನು ಟ್ಯಾಲೆಂಟ್ ಗೊತ್ತಿದೆಯೋ ಅದು ಕಾರ್ಯಕ್ರಮ ಒಳಗಡೆ ನಡೀತಾ ಇದೆ. ಬನ್ನಿ ವೀಕ್ಷಕರೇ, ನೋಡೋಣ, ಹೋಗೋಣ ಒಳಗೆ. ಇದು ಎಷ್ಟು ಸುಂದರವಾಗಿದೆ ಅಂದರೆ ಒಂದು ಅರಮನೆ ಥರ ಇದೆ ಹೊರಗಡೆಯಿಂದ ನೋಡೋಕ್ಕೆ. ನಾನಿವಾಗ ನಿಮಗೆ ಡೀಟೇಲ್ಸಾಗಿ ತೋರಿಸ್ತೀನಿ. ಒಳಗಡೆ ಹೋದರೆ ಥಿಯೇಟ್ರ್ ಥರ ಇದೆ. ತುಂಬ ಚೆನ್ನಾಗಿ ಚೇರ್ಗಳು, ಥಿಯೇಟ್ರಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಯಾವ ಥರ ಅರೇಂಜ್ ಮಾಡಿರ್ತಾರೋ ಆ ಥರ ಇದೆ. ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಸಿರೋಂಥದ್ದು. ತುಂಬ ಪುರಾತನವಾದದ್ದು. ಎಷ್ಟು ಗಟ್ಟಿಮುಟ್ಟಾಗಿದೆ ಮತ್ತು ನೋಡಲು ತುಂಬ ರಮಣೀಯವಾಗಿ ಕೂಡ ಇದೆ ಇದು. ಬನ್ನಿ, ಇಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಈ ಕಡೆ ಹುಡುಗರು, ಅಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರಲ್ಲ, ಫೋಟೋ ಶೂಟ್ ಮಾಡ್ಕೊಳ್ತಾರೆ. ಈ ಥರ ಯಾರಾದರೂ ನೋಡೋಕ್ಕಂತ ಬಂದಿರೋಂಥ ಅವರು ಫೋಟೋ ಶೂಟ್ ಮಾಡ್ಕೊಳ್ಳೋದು ಮತ್ತು ಇದರದ್ದು ವಿಡಿಯೋ ಕವರೇಜ್ ಮಾಡೋದು ಮಾಡ್ತಾ ಇರ್ತಾರೆ. ನೋಡಿ, ಈಗ ನಾವು ಒಳಗೆ ಎಂಟ್ರಿ ಮಾಡಿಕೊಂಡು ಹೋಗೋಣ. ನೋಡಿ, ಇಲ್ಲೆಲ್ಲ ಬ್ಯಾನರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಈ ಥರ ಇದೆ. ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಈಗ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಬನ್ನಿ ನೋಡೋಣ ಒಳಗಡೆ. ಕಾಲೇಜ್ ಸ್ಟೂಡೆಂಟ್ಗಳು ಎಲ್ಲ ಹಮ್ಮಿಕೊಂಡಿದ್ದಾರೆ. ನೋಡಿ, ಹಳೆ ಕಾಲದಲ್ಲಿ ಎಷ್ಟು, ಆವಾಗಿನ ಕಾಲದಲ್ಲಿ ಟೆಕ್ನಾಲಜಿ ಯಾವ ರೀತಿ ಇತ್ತು ಅಂದರೆ ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ನೋಡಿ, ಇದು ಈಗಿನ ಜನ್ರೇಷನ್ಗೆ ಏನು ಕಮ್ಮಿ ಇಲ್ಲ. ಆ ರೀತಿಯಾಗಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರೋ ಥರ ಓಪನ್ ವಿಂಡೋಸ್. ನೋಡಿ, ಸೈಡಲ್ಲಿ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ನೋಡಿ, ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ. ಸ್ಟೂಡೆಂಟ್ಗಳು ಡ್ಯಾನ್ಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ದೇಶಭಕ್ತಿ ಅಂದರೆ ಮಿಲ್ಟ್ರಿ ಪರ್ಸನ್ ಬಗ್ಗೆ ಹೊಗಳಿಕೆಯ ಮಾತನ್ನ ಒಂದು ಸಾಂಗ್ನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿದೆ. ಡ್ರಾಮಾಗಳಾಗಲಿ ಇನ್ನೊಂದಾಗಲಿ ಇಲ್ಲಿ ಮಾಡ್ತಾ ಇರ್ತಾರೆ. ತುಂಬ ಕಾರ್ಯಕ್ರಮಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಹಮ್ಮಿಕೊಳ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಎಷ್ಟು ಥಿಯೇಟ್ರ್ ಥರನೇ ಇಲ್ಲೆಲ್ಲ ಚೇರ್ಗಳನ್ನು ಅರೇಂಜ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಹಿಂದೆ ಕುಂತವ್ರಿಗೂ ಸಹ ಕಾರ್ಯಕ್ರಮ ಸಂಪೂರ್ಣವಾಗಿ ಎಲ್ಲ ಕಾಣೋ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ. ತುಂಬ ಹೊತ್ತಿನಿಂದ ನಡೀತಾ ಇತ್ತು. ನಾವು ಬೇರೆ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ವಿ. ಸರಿ ಅಂದ್ಬಿಟ್ಟು ನನಗೆ ಇದನ್ನು ವೀಕ್ಷಕರಿಗೆ ತೋರಿಸೋಣ, ನಮ್ಮ ವೀಕ್ಷಕರಿಗೆ ಅಂದ್ಬಿಟ್ಟು. ನೋಡಿ, ಎಷ್ಟು ಸುಂದರವಾಗಿ ಆ ಡಿಸೈನ್ ನೋಡಿ ಯಾವ ರೀತಿಯಾಗಿದೆ. ಆರ್ಚು ಎಲ್ಲ ತುಂಬ ಚೆನ್ನಾಗಿ ಇದೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾನು ಅಲ್ಲಿ ಈಗ ಒಬ್ಬರಿಗೆ ಕೇಳಿದೆ, ನಾನು ಕಾರ್ಯಕ್ರಮ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ತುಂಬ ಡ್ಯಾನ್ಸ್ಗಳಿದೆ ಅಂದರು. ಸರಿ, ತುಂಬ ಲೇಟ್ ಆಗುತ್ತೆ, ಹೋಗೋಣ ಅಂದ್ಬಿಟ್ಟು ನಾನು ಹೊರಟೆ. ಇದು ಹೊರಗಡೆ ಹೋಗುವಾಗ ನೋಡಿ, ಸೂರ್ಯನ ಸಿಂಬಲ್ ಹಾಕಿದ್ದಾರೆ. ಆಮೇಲೆ ನೋಡಿ, ನಾನು ಹೇಳಿದ್ನಲ್ಲ, ಗಾಳಿ ಬೆಳಕು ಯಾವ ರೀತಿ ನೋಡಿ, ಎಷ್ಟು ದೊಡ್ಡ ದೊಡ್ಡ ವಿಂಡೋಗಳು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ. ಅಲ್ಲಿಂದನೂ ಕೂಡ ನಾವು ವೀಕ್ಷಣೆ ಮಾಡ್ಬೋದು. ಆ ಕಡೆಯಿಂದ ಬಂದರೆ ಮೆಟ್ಲಿದೆ, ಅಲ್ಲಿಂದ ಹೋಗಿ ನೋಡಿದರೆ ನಿಂತ್ಕೊಂಡು ಸಹ ನೋಡ್ಬೋದು. ಇಲ್ಲಿ ನಮಗೆ ಸೀಟ್ಗಳು ಸಿಕ್ಕಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ನಿಂತ್ಕೊಂಡು ಕೂತ್ಕೊಂಡು ಕೂಡ ನೋಡ್ಬೋದು. ಇಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅಷ್ಟು ಚೆನ್ನಾಗಿ ನೋಡಿ, ಎಷ್ಟು ದೊಡ್ಡದಾಗಿ ಆರ್ಚ್ ಟೈಪಲ್ಲಿ ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಮತ್ತು ವಿಂಡೋಗಳಿಗೆ ಯೆಲ್ಲೋ ಕಲರ್ ಗಾಜು ಹಾಕಿದ್ದಾರೆ. ಹಂಗಾಗಿ ಬೆಳಕು ಬೇಗ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ವ, ದೂರದಲ್ಲೊಂದು ಅಂಗಡಿ ಇದೆ ಅಂತ. ಇದು ಅಂದರೆ ಮನೆಯಲ್ಲೇ ತಯಾರು ಮಾಡಿರೋಂಥ ಮಹಿಳೆಯರು
ಈ ನೋಡಿ ಕುಂಕುಮದ ಭರಣಿ, ಸರಗಳು, ಮಣಿ ಸರಗಳು ಮತ್ತು ಬ್ಯಾಗ್ಗಳು, ಇನ್ನು ತರಾವರಿ ಮನೆ ಗುಡಿ ಕೈಗಾರಿಕೆಯಲ್ಲಿ ಮಾಡಿರೋಂಥ ಕೈ ಅಂದರೆ ಮಹಿಳೆಯರು ಮನೇಲಿ ಏನು ಅವ್ರಿಗೆ ಟ್ಯಾಲೆಂಟ್ ಗೊತ್ತಿರುತ್ತೋ ಅದನ್ನೆಲ್ಲ ತಯಾರು ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ. ಈಗೆಲ್ಲ ನಾನು ಇಷ್ಟು ಜನ ತೋರಿಸಿದ್ನಲ್ಲ ಅವರೆಲ್ಲ ಕೇರಳದಿಂದ ಬಂದಿದ್ದರು, ವೀಕ್ಷಣೆ ಮಾಡೋಕ್ಕಂತ ಬಂದಿರೋರು. ನೋಡಿ ಎಷ್ಟು ಚೆನ್ನಾಗಿ ಆವರಣ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ 2 ಆಲದ ಮರಗಳಿದೆ ನೋಡಿ, ಎಷ್ಟು ದೊಡ್ಡದಾಗಿ, ತುಂಬ ಪುರಾತನವಾದ ಆಲದ ಮರ, ಎಷ್ಟು ದೊಡ್ಡದಾಗಿ ಹರಡ್ಕೊಂಡಿದೆ ಅಂದರೆ ಇಲ್ಲಿ ಬರೋವಂಥ ಸಂಪೂರ್ಣ ಎಲ್ಲ ಜನಗಳಿಗೆ ಇದೇ ನೆರಳಾಗಿ ಇದೆ. ಒಂಥರ ಏನು ಛತ್ರಿ ಥರ ಇದೆ ಇದು. ಮಳೆ ಬಂದರೂ ಕೂಡ ಅಷ್ಟೊಂದಾಗಿ ಇಲ್ಲಿ ನೀರು ಕೂಡ ಮಳೆ ಹನಿ ಬೀಳಲ್ಲ, ಇದರ ಅಡಿಗೆ ಬಂದು ಜನ ಇದು ಮಾಡ್ತಾರೆ. ನೋಡಿ ಇಲ್ಲೊಂದು ಮಧ್ಯದಲ್ಲಿ, ಆವರಣದ ಮಧ್ಯದಲ್ಲಿ ಒಂದು ಆರ್ಚ್ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಸುತ್ತ ನೋಡಿ ಅಂಗಡಿ ಮಳಿಗೆಗಳಿದೆ, ಬಟ್ಟೆ ಎಲ್ಲ ಇದು ಮಾಡ್ತಾರೆ ನೋಡಿ. ಮತ್ತು ನಾನು ಮರನ ಇನ್ನೂ ಒಂದು ಸಲ ಲಾಸ್ಟಲ್ಲಿ ನೋಡಿಬಿಡೋಣ ಅಂತ, ನನಗೆ ಈ ಥರ ಮರಗಳು ಕಂಡ್ರೆ ತುಂಬ ಇಷ್ಟ. ತುಂಬ ದೊಡ್ಡದು ನೋಡಿ, ಇದೆಲ್ಲ ಎಷ್ಟು ಸುಂದರವಾಗಿದೆ. ಸ್ನೇಹಿತರೆ, ಇನ್ನು ನಮ್ಮದು ಈ ಕಾರ್ಯಕ್ರಮ ಎಲ್ಲ ಮುಗೀತು, ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ಇವತ್ತಿನ ಕಾರ್ಯಕ್ರಮ ಇಷ್ಟೇ. ದಯವಿಟ್ಟು ಎಲ್ಲರೂ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬ್ತೀನಿ. ಸಹಕರಿಸಿ ಇಷ್ಟು ದಿನ ನಾನು ವಿಡಿಯೋಗಳನ್ನು ಸ್ಟಾಪ್ ಮಾಡಿದ್ದಕ್ಕೆ. ಇನ್ಮೇಲೆ ನಿಮ್ಮ ಸಪೋರ್ಟು ನನ್ನ ಜೊತೆಗಿದ್ದರೆ ನಾನು ಇನ್ನು ಮುಂದೆ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ಒಳ್ಳೆ ಕಂಟೆಂಟನ್ನು ಕೂಡ ತರ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಗಾಳಿಗೆ. ನಾನು ಯಾವತ್ತೂ ಡೋರ್ ಹತ್ರ ನಿಂತಿರಲಿಲ್ಲ, ಇವತ್ತು ಒಂದು ಸ್ವಲ್ಪ ನನಗೆ ಖುಷಿ ಆಗ್ತಾಯಿದೆ. ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಅದರಿಂದ ನಮ್ಮ ಮನೆಯವರು ಕೂಡ ಜೊತೆಗೆ ಬಂದಿದ್ದರು ನನ್ನ ಜೊತೆಗೆ ಇವತ್ತು. ನೋಡಿ ಅವರು ಸೀರಿಯಸ್ ಆಗಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.